ಮಗ ರತ್ನಿ. ಅಯ್ಯೋ ಆ ಭಗವಂತ ತಾಯಿ ನಮ್ಮವ್ವ ಚಾಮುಂಡೇಶ್ವರಿ, ಶಿವ ವೆಂಕಟೇಶ್ವರ ಲಕ್ಷ್ಮಿ, ನಮ್ಮವ್ವ ಬೈರೇಶ್ವರ ಎಲ್ಲ ದೇವ್ರುಗಳಿಗೆ ಮುಕ್ಕೋಟಿ ದೇವ್ರು ಒಳ್ಳೇದು ಮಾಡ್ಬಿಟ್ಟು ಕಣವು, ಒಳ್ಳೇದು ಮಾಡ್ಬಿಟ್ಟು. ಅಯ್ಯೋ ಒಳ್ಳೇದು ಮಾಡಪ್ಪ ಭಗವಂತನೇ, ಒಳ್ಳೇದು ಮಾಡು. ಏನು ಮಗ ಚೆನ್ನಾಗಿದ್ದೀಯಾ? ಕಣಮ್ಮ ಚೆನ್ನಾಗಿದ್ದೀನಿ. ನೀವು ಮಗ ಎಲ್ಲಮ್ಮ? ಅಯ್ಯೋ ಮಗಿನ ಬಗ್ಗೆ ತಲೆ ಕೆಡ್ಸ್ಕೊಬೇಡ, ಮನೇಲಿ ನೋಡ್ಕೊತವ್ರೆ. ಅಲ್ಲ ಬೇಕಿಂಗ್ ಮಾಡ್ಕೊಳಕ್ ಹೊಂಟೋದೆ ನೀನು? ಏನು ಗೊತ್ತಾಯ್ಕಿಲ್ವಾ? ದಡ್ಡಿ ಹಂಗೆ ಆಡ್ಕೊಂಡು ಹಂಗೆ ಆಡ್ಕ ಕೂತಿದ್ಯಲ್ಲ. ಏನು ನೀನು ದಡ್ಡಿಗೆ ದಡ್ಡಿ ಆಯ್ತು, ಜಾಣೆ ಅಲ್ಲ ಅಂತ. ನಾವೆಲ್ಲ ರತ್ನಿ ಭಾರಿ ಗಟ್ಟಿ ಮನ್ಸೆ, ಹಂಗೆಲ್ಲವ ಮಾಡ್ಕೊಳಕಿಲ್ಲ. ಭಾರಿಯ ಧೈರ್ಯಗಾತಿ ಅಂತ ನಾವ್ ಅನ್ಕೊಂಡಿದ್ದು. ನೀನ್ ನೋಡ್ರೆ ಹಿಂಗ್ ಮಾಡ್ಕ ಕೂತಿದ್ಯಲ್ಲ ನೀನು. ಕನ್ಸು ಮನ್ಸ್ನಲ್ಲಿ ಹೊಂದ್ಕೊಂಡಿತ್ತಿಲ್ಲ ಕಂತಕೋ. ಹಿಂಗ್ ಮಾಡ್ಕೊತಿದ್ಯ ಅಂತವ ಕನ್ಸಲ್ಲೂ ಅನ್ಕೊಂಡಿದ್ದಿಲ್ಲ. ನಾನು ರತ್ನಿ ಭಾರಿ ಧೈರ್ಯಗಾತಿ, ಹಂಗೆಲ್ಲ ಮಾಡ್ಕೊಳಕಿಲ್ಲ, ಭಾರಿ ಧೈರ್ಯವಂತಿ ಅಂತ ನಾನು ಅನ್ಕೊಂಡಿದ್ರೆ ಇವಳು ನೋಡಿದ್ರೆ ಇಂಥ ಕೆಲಸ ಮಾಡ್ಕ ಕೂತಾವಳೆ. ಅಲ್ಲಕನ್ ರತ್ನಿ, ಬುದ್ಧಿ ಇದ್ದದ ಬುದ್ಧಿ ಇಲ್ವೋ ನಿನ್ಗೆ? ದಡ್ಡಿ ಹೆಂಗೆ ಆಡ್ತಾ ಕೂತ್ಕೊಂಡಿದ್ಯಲ್ಲ. ಮಗ ಹುಷಾರಾದ. ಡಾಕ್ಟ್ರ್ ಹೇಳಿತಿಲ್ವ ಇರಿ ತಾಳ್ಮೆಯಿಂದ ಇರಿ ಅಂತವ. ತಾಳ್ಮೆ ಇಲ್ಲ ಹೆಂಗ್ಸ್ಗೆ. ಮೊದಲು ಹೆಂಗ್ಸ್ಗೆ ತಾಳ್ಮೆ ಇರ್ಬೇಕು ಕಣ್ಣ ರತ್ನಿ. ತಾಳ್ಮೆ ಇದ್ರೆ ಬಾಳ್ದ, ತಾಳ್ಮೆ ಇರೋನು ಬಾಳ್ದ ಅಂತ ಗಾದೆನೇ ಅದೇ. ಹಿಂಗೆ ಮಾಡ್ಕೊಬಾರ್ದು. ಏನಾದ್ರು ಹೆಚ್ಚು ಕಡಿಮೆ ಆಗಿರಿ ಏನು ಗತಿ? ನಮ್ಮ ಅದೃಷ್ಟಕ್ಕೆ ಏನೋ ಜ್ಞಾನ ಬತ್ತಲ್ಲ. ಏನು ಮಗಿನ ತಬ್ಲೆ ಮಾಡ್ಬಿಟ್ಟು ಹೋಗ್ಬೇಕು ಅಂದ್ಬಿಟ್ಟು ಹಂಗೆ ಕುಡ್ದಿದ್ದೆ ಮಾತ್ರೆಯ? ಏನು ಜ್ಞಾನ ಬೇಡವ? ಜ್ಞಾನ ಏನು ಕಡಿಮೆ ಮಾಡಿದ? ಅಚ್ಚುಕಟ್ಟಾಗಿ ನೋಡ್ಕೊಂಡಿದ್ದ ಮಟ್ಟಿದ. ಏನೋ ಕಷ್ಟ ಬರ್ತದೆ, ಕಷ್ಟ ಮನ್ಸ್ರಿಗೆ ಬರ್ದಾನೆ ಮರಕ್ಕೆ ಬಂದದ. ಸೌರ್ಸ್ಕೊಳ್ಬೇಕು ಕಣ್ರತ್ನಿ, ಸೌರ್ಸ್ಕೊಂಡು ಇರಬೇಕು. ಇವತ್ತು ಕಷ್ಟ ಆಯ್ತದೆ, ನಾಳೆ ಸರಿ ಆಯ್ತದೆ ಹಂಗನ್ಬಿಟ್ಟು ಹಿಂಗೆ ಆತ್ರದ ನಿರ್ಧಾರ ತಗೊಂಡು ಜೀವನನೇ ಹಾಳು ಮಾಡ್ಕೊ ಕೂತ್ಕೊಳಕ್ಕಾಗದ? ಅಯ್ಯೋ ಏನು ಮಾಡೋದಮ್ಮ, ಯೋಚನೆ ಮಾಡಿ ಸಾಕಾಯ್ತು. ಮಗಿನ ಬಗ್ಗೆ ನನಗಂತೂ ಜಿಗಿಮ್ಸೆನೆ ಬಂದಂಗೆ ಆಗ್ಬಿಟ್ಟಿತ್ತು ಕಣಮ್ಮ. ಮಗಿನ ನೋಡ್ದೆ ಆಮೇಲೆ ಆ ಪರಿಸ್ಥಿತಿ ಇದೆ. ಮಗಿನ ನೋಡಿದೆ, ಮಗ ಹೇಳ್ತಾನೆ ಇದ್ದಿತ್ತಿಲ್ಲ, ಎಚ್ಚರನೂ ಆಯ್ತಿಲ್ವಲ್ಲ. ಅದಕ್ಕೆ ನನಗೆ ಏನು ಎತ್ವೋ ಅಂದ್ಬಿಟ್ಟು ಹಂಗೆ ಮಾಡ್ಕೊಬಿಟ್ಟೆ ಕಣಮ್ಮ. ತಪ್ಪಾಗೋಯ್ತು. ಇನ್ನೊಂದ್ಸಲಿ ಯಾವುದೇ ಕಾರಣಕ್ಕೆ ಹಂಗೆ ಮಾಡ್ಕೊಳಕಿಲ್ಲ ಕಣಮ್ಮ. ಪುನಃ ನನಗಂತೂ ಬೇಕು ಅಂತ ಮಾಡ್ಕೊಂಡಿಲ್ಲ ಕಣಮ್ಮ. ಏನೋ ಪರಿಸ್ಥಿತಿ ಅವತ್ತಂಗಿತ್ತು. ಈಗ ನೆನ್ಸ್ಕೊಂಡ್ರೆ ನನ್ನ ಮೇಲೆ ನನಗೆ ಕೋಪ ಬರ್ತದೆ. ನಾನು ಎಷ್ಟು ದಡ್ಡಿ ಆ ಥರ ಬಿದ್ದುಬಿಟ್ನಲ್ಲ ಅಂತ ಅನಿಸ್ತಾ ಕೂತದೆ. ಅವತ್ತು ಪರಿಸ್ಥಿತಿ ನೆನ್ಸ್ಕೊಂಡ್ರೆ ಅಮ್ಮ, ಅವತ್ತು ಅದೇ ಇದು ಭಾರಿ ಇದಾಗ್ಬಿಟ್ಟಿತ್ತು, ಭಾರಿ ಬೇಜಾರಾಗ್ಬಿಟ್ಟಿತ್ತು ಕಣಮ್ಮ. ಆಮೇಲೆ ಮಗನೂ ಎದ್ದಿತ್ತಿಲ್ವಲ್ಲ, ನನಗೆ ಎತ್ತಾಗೆ ಏನು ಮಾಡಬೇಕು ಅನ್ನೋದು ದಾರಿ ತೋರಿಸ್ತಿದ್ದಿಲ್ಲ. ಅದಕ್ಕೆ ಮಾಡ್ಕೊಬಿಟ್ಟೆ ಕಣಮ್ಮ. ತಪ್ಪಾಯ್ತು ಕಣಮ್ಮ, ಹಂಗೆ ಮಾಡೋಕ್ಕಿಲ್ಲ ಅಮ್ಮ. ಇಲ್ಲ ಬಮ್ಮ ಮನೆಗೆ ಹೋಗೋದ, ಮಗಿನ ನೋಡಬೇಕು. ಇಲ್ಲ ಇಲ್ಲಿಗೆ ಕರ್ಕೊಬಂದಿರೋ ಮಗಿನ. ಎಲ್ಲೋದ್ರು ನಿಮ್ಮ ಮೊಮ್ಮಗ ಅತ್ತೆಯವರೆಲ್ಲ ಎಲ್ಲೋದ್ರು? ಎಲ್ಲ ಚೆನ್ನಾಗಿದ್ದಾರ ಅಪ್ಪ ಎಲ್ಲ? ಅಯ್ಯೋ ನಿಮ್ಮ ಅಪ್ಪ ಒಟ್ಟಿಗೆ ಊರಿಗೆ ಹೋಗಿದ್ದು ಬರ್ತೀನಿ ಅಂತ ಹೋಗಿತ್ತು. ನಾನು ಫೋನ್ ಮಾಡೀನಿ, ಜ್ಞಾನ ಬಂದದೆ ಬನ್ನಿ ಅಂತವ. ಬರ್ತೀನಿ ಅಂತ ಖುಷಿ ಪಡ್ಲಿಲ್ಲ ಕಣ್ರತ್ನಿ. ಎಲ್ಲ ಅದೇ ಕವಾಗಿ ಮಾಡ್ಕೊಳಕೊಂಟೋದೆ ನೀನು. ಇರಲಿ, ಹಳೇದನ್ನೆಲ್ಲ ನೆನೆಸ್ಬೇಡ್ದು. ನಿನಗೆ ಎಚ್ಚರ ಆಯ್ತಲ್ಲ ಅಷ್ಟೇ ಸಾಕು ಕತೆ ನನಗೆ. ನಿನಗೆ ಎಚ್ಚರ ಆದಲ್ಲ ನೀನು, ಅದೇ ಸಾಕು, ಇನ್ನೇನು ಬೇಡ ನನಗೆ. ಹುಷಾರಾದಲ್ಲ ಅವ್ವ. ನಮಗಂತೂ ಆಸ್ಪತ್ರೆ ಜೀವನ ಸಾಕಾಗ್ಬಿಟ್ಟದೆ, ಸಾಕಾಯ್ತವ. ನಿಮ್ಮದಿಂದ ದುಡ್ಬೇಕು, ನಮಗೆ ಕಾಲ ಕಳೆದುಡ್ಬೇಕು. ಭಾರಿ ಖುಷಿ ಆಯಿತು, ದೇವ್ರು ಕಾಪಾಡ್ಬಿಟ್ಟ. ಸರಿ ಕತೆ, ಏನು ಹೊಟ್ಟೆ ತಿಂದು? ಡಾಕ್ಟ್ರ್ ಹೇಳೋರು ಏನಾದ್ರು ತಿನ್ನೋಕ್ಕೆ ಉಣ್ಣಕ್ಕೆ ಕೊಡಿ ಅಂತವ. ಏನು ಥರನೇ ಇಡ್ಲಿ ತಗೊಬರೋಣ? ಈಗಲೇ ಬೇಡ ಕಣಮ್ಮ, ಇಡ್ಲಿನೂ ಬೇಡ ಗಿಡ್ಲಿನೂ ಬೇಡ. ಈಗ ಸದ್ಯಕ್ಕೆ ಏನು ಬೇಡ. ಮಗುನ ನೋಡಬೇಕು. ನಿಮ್ಮ ಅಮ್ಮಗನ ಕರೀರಿ, ಅವ್ನಿಗೆ ಫೋನ್ ಮಾಡಿ ಹೇಳಿನಿ ಬರ್ತೀನಿ ಅಂತಂದಾನೆ. ತಲೆ ಕೆಡ್ಸ್ಕೊಬೇಡ. ನೆನ್ನೆ ಮೊನ್ನೆ ಎಲ್ಲವ ನೆಂಟ್ರು ಪಂಟ್ರು ನೀವು ಅಣ್ದಿರು ನಿಮ್ಮ ಅಕ್ತಿರು ಪಾರತಿ ಎಲ್ಲ ಬಂದಿದ್ರು. ಎಲ್ಲವ ನೋಡ್ಕೊಂಡೋದ್ರು. ಪಾರತಿ ಭಾರಿ ಬೇಜಾರು ಮಾಡ್ಕೊತಿದ್ಲು. ಈಗ ಊರಿಗೆ ಹೋಗವಳೆ. ಮಗಿಂತವ ಯಾರು ಇರೋಕ್ಕಿಲ್ಲ, ಒಂದು 2 ದಿವಸ ನೋಡ್ಕೊತೀನಿ, ಹುಷಾರಾಗ ಗಂಟ ಅಂತ ಹೇಳ್ತಿದ್ಲು ಪಾರತಿ. ಸದ್ಯಕ್ಕೆ ನೀನೇ ಹುಷಾರಾದಲ್ಲ ಅಷ್ಟೇ ಸಾಕೋಕಂತಕೋ. ಇಂಥ ಕೆಲಸ ಮಾತ್ರವ ಇನ್ಯಾವ ಜನ್ಮದಲ್ಲೂ ಮಾಡ್ಕೊಳಕ್ಕೆ ಹೋಗ್ಬೇಡ. ಆಮೇಲೆ ಇಂಥ ಕೆಲ್ಸಕ್ಕೆ ಮಾತ್ರ ಕೈ ಹಾಕಕ್ಕೆ ಹೋಗ್ಬೇಡ. ಇದ್ರೆ ಬದುಕ್ಬಿಟ್ಟು ಏನಾದ್ರು ಸಾಧಿಸ್ಬೇಕು ಕಣ ರತ್ನಿ. ಹಿಂಗಲ್ಲ, ಇದ್ಬಿಟ್ಟು ಇರೋ ಗಂಟೆ ಜಯಿಸ್ಬೇಕು. ಅಲ್ಲ ನಮ್ಮಂತ ವಯಸ್ಸಾಗಿರೋರು ಅಷ್ಟು ಕಷ್ಟ ಬಂದ್ರು ಇದ್ಬಿಟ್ಟು ಜಯಿಸ್ಬೇಕಲ್ಲ ಅಂತೀವಿ. ನಿಮ್ಗೇನಾಗಿರೋದು? ವಯಸ್ಸಿಗೆ ಬಂದಿರೋರು, ವಯಸ್ಸಿರೋರು ಸಾಯೋದು ಒಂದೇ ಪರಿಹಾರವಾ? ಇನ್ನೇನು ಇಲ್ವಾ ಜನ? ಸತ್ತೋದ್ರೆ ಆಗೋಯ್ತು. ಎಲ್ಲವ ಹಂಗೆ ಕೂತಿದ್ರಿ, ಸತ್ಬಿಟ್ರೆ ಆಗೋಯ್ತು. ಏನೋ ಮನ್ಸ ಒಂದು ದೇವ್ರು ಒಂದು ಜನ್ಮ ಕೊಟ್ಟವನೆ, ಮನ್ಸ ಜನ್ಮವ ಹೆಂಗೋ ಇದ್ಬಿಟ್ಟು ಕಾಲ ಕಳೆದ ಬಿಟ್ಬಿಟ್ಟು ಹಾಡ ಚಂದ ನೋಡು, ಹಾಡ ಚಂದವ. ಅನ್ಕಡಿತಿಲ್ಲಕ್ಕಂತ ಕಡೆ ಅನ್ಕಡಿತಿಲ್ಲ, ಹಿಂಗೆಲ್ಲ ಹಾಡ್ತಿದ್ದೀರಿ ಅಂತವ. ಅಚ್ಚುಕಟ್ಟಾಗಿ ನೆಟ್ವಂಗ ಜೀವನ ಮಾಡ್ಕೊಂಡೋಗಿ ಜೀವನವ ಇರೋದೊಂದು ಜೀವನ ಕತೆ ಹಾಳು ಮಾಡ್ಕೊಂಡು ಯಾಕೆ ಕುಡ್ಸ್ಕೋಬೇಡಿ. ಮೈಕ್ಳು ಮಕ್ಳು ಹೆಂಗೋ ಹವೆ ನೋಡ್ಕೊಂಡು ಹೋಗ್ತಾನೆ. ಹಾಡ ಚಂದ ನೋಡಿ ಹೆಂಗೆ ಆಡ್ತಾ ಕೂತಿದ್ದಾಳು. ಬೈತಾರಲ್ಲ ಅಂತ ಅಂತಿದ್ರಿ. ಇನ್ನೊಂದ್ಸಲ ಹಿಂಗೆಲ್ಲ ಮಾಡ್ಗಿರ್ಕೊಬಿಟ್ಟಿ. ರತ್ನಿ, ನಿಮ್ಮಮ್ಮ ಯಾರು ಒಳ್ಳೇದು ಕೇಳೋದು? ನಿನ್ನ ಒಳ್ಳೇದು ಕಲ್ವಾ ಹಂಗೆ ಹೇಳೋದು? ಅಲ್ಲ ನನಗೂ ಭಾರಿ ಬೇಜಾರಾಗ್ಬಿಟ್ಟಿತ್ತು ಕಣವ. ಭಾರಿ ಬೇಜಾರಾಗ್ಬಿಟ್ಟಿತ್ತು. ಈಗಂತೂ ಸೀರೆ ಸಂಪತ್ತು ಬಂದಿದ್ದಕ್ಕಿಂತ ಹೆಚ್ಚಾಗೋಯ್ತು.
ಹ್ಞೂ ಸಿರಿ ಸಂಪತ್ತು ಬರೋದ ಯವ್ವ ನನಗಂತೂ ಭಾರಿ ಖುಷಿ ಆಯ್ತದೆ ನನ್ನ ಮಗು ಭಾರಿ ಖುಷಿ ಆಯ್ತದೆ ನನಗೆ ಇನ್ನೇನು ಬೇಡ ನೀನು ಹುಷಾರಾಗ್ಬಿಟ್ರೆ ಸಾಕು ಅಂತ ದೇವ್ರನ್ನ ಬೇಡ್ಕತ್ತಿದೆ ಇನ್ನೇನು ಬೇಡ ನನಗೆ ನೀನು ಒಬ್ಬಳು ಹುಷಾರಾಗ್ಬಿಟ್ಟು ಅಚ್ಚುಕಟ್ಟಾಗಿ ನಮ್ಮ ಜೊತೆಗೆ ಇದ್ದುಬಿಟ್ರೆ ಸಾಕು ಅಂತವೆ ಭಗವಂತ ಕೊನೆಗೂ ಕೈ ಬಿಡ್ಲಿಲ್ಲ ನಮ್ಮನ್ನ ಕೈ ಬಿಡಲಿಲ್ಲ ಅದು ಯಾಗ ಅದೇನು ಮಾಡಿ ಫಲವೋ ನಮ್ದೇನು ಒಳ್ಳೆ ಕೆಲಸದ ಪ್ರತಿಫಲವೋ ಕಣೆ ಹುಷಾರಾಗ್ಬಿಟ್ಟೆ ಅಯ್ಯೋ ತಪ್ಪಾಯಿತು ಕಣಮ್ಮ ಇನ್ನೊಂದ್ಸಲ ಹಂಗೆ ಮಾಡೋಕ್ಕಿಲ್ಲ ತಪ್ಪಾಯಿತು ನಾವು ಬೇಕು ಅಂತ ಮಾಡ್ಕೊಳ್ಳಿಲ್ಲ ಕಣವ ಅದೇ ಹೇಳಿದ್ನಲ್ಲ ನಾನು ಅದನ್ನೇ ಸಲ ಹೇಳೋಣ ಇನ್ನೊಂದ್ಸಲ ಮಾಡ್ಕೊಳಕ್ಕಿಲ್ಲ ಪುಡಿ ಯಾರಿಗೋಸ್ಕರನೇ ಮುಗಿಗೋಸ್ಕರ ಮಗ ಹೆಂಗಿದ್ದದು ಏನೋ ಕಾಣಯ್ಯ ಮುಗಿ ನೋಡಬೇಕು ನಾನು ಮುಗಿ ನೋಡಬೇಕು ಇಲ್ಲ ಡಾಕ್ಟ್ರಿಗೆ ಹೇಳ್ಬಿಟ್ಟು ಮನೆಗಾರು ಹೋಗೋದಾ ಮುಗಿ ನೋಡಬೇಕು ಕಣವ ಅಲ್ಲ ಮುಗ ಚೆನ್ನಾಗದೆ ಇಲ್ಲಿ ಆಸ್ಪತ್ರೆಗೆ ಏನು ಮಾಡೋಕ್ಕೆ ಡಾಕ್ಟ್ರಿಗೆ ಹೇಳ್ತೀನಿ ನೋಡೋದ ಡಿಸ್ಚಾರ್ಜ್ ಯಾವಾಗ ಮಾಡ್ಕೊಟ್ಟಾರೋ ಅಂತ ಕೇಳಿ ಅವ್ರು ಎಷ್ಟು ಜಲ್ದಿ ಮಾಡ್ಕೊಡ್ತಾರೆ ಜಲ್ದಿ ಹೋಗೋದ ನೋಡ್ಕೊತವ್ರೆ ಕತೆ ನಿಮ್ಮ ಅತ್ತೆಯವರೆಲ್ಲವ ಮುಗಿನ ಬಗ್ಗೆ ತಲೆ ಕೆಡಿಸ್ಕೊಬೇಡ ನಾವು ಮುಗಿಗಿಂತ ಹೆಚ್ಚು ನೋಡ್ಕೊತವ್ರಲ್ಲಿ ಮುಗಿನ ಬಗ್ಗೆ ತಲೆ ಕೆಡಿಸ್ಕೊಬೇಡ ಡಿಸ್ಚಾರ್ಜ್ ಮಾಡ್ಕೊ ಕರ್ಕೋಬೇಕಾಯ್ತದೆ ಇಲ್ಲಿಗೆ ಬರೀ ಏನು ಮಾಡೋಕ್ಕೆ ಇಲ್ಲ ಆಸ್ಪತ್ರೆಯಲ್ಲಿ ಅಂತವ ಡಾಕ್ಟ್ರೇ ಇಲ್ಲ ಇಸ್ಕೊತೀವಿ ಅಂತ ಅಂದು ನಾವು ಆಗಲೇ ನಿನ್ನ ಜೊತೆಗೆ ಇಲ್ಲ ಇಸ್ಕೊಳ್ಳೋದ ಮುಗಿನ ಅಂತವ ಅದಕ್ಕೆ ಬೇಡ ಮುಗಿಗೆ ಇನ್ಫೆಕ್ಷನ್ ಎಲ್ಲ ಆಯ್ತದೆ ಬೇಡ ಕತೆ ಹೋಗಿ ಅಂತ ಅಂದರು ಮುಗಿನ ಕರ್ಕೊಂಡು ಹೊಂಟೋಗ್ಬಿಡಿ ಇಲ್ಲಿ ಬೇಡಿ ಆಸ್ಪತ್ರೆಯಲ್ಲಿ ಒಬ್ಬರು ಇಬ್ಬರು ಇರಿ ಅಂತಂದರು ಅದಕ್ಕೆ ನಿಮ್ಮ ಅತ್ತೆನೂ ಇತ್ತು ನಿಮ್ಮ ಅತ್ತೆನೂ ಕಳಿಸ್ಬಿಟ್ಟು ನಿನ್ನ ಗಂಡನೂ ಕಳಿಸ್ಬಿಟ್ಟು ಅಪ್ಪ ನಾನು ಇವರು 3 ಜನ ಉಳ್ಕೊಂಡು ಅದಕ್ಕೆ ಡಾಕ್ಟ್ರು 3 ಜನ ಬೇಡಿ ಒಬ್ಬರು ಉಳ್ಕೊಳ್ಳಿ ಯಾರು ಅಂತ ಅಂತಿದ್ರು ನಾವು ಇಲ್ಲ ಕಂಡಕ್ಟ್ರ ಇಲ್ಲ ಇಷ್ಟು ಜನ ಇರಲೇಬೇಕು ಅಂದ್ಬಿಟ್ಟು ಹೆಂಗೋ ಹೇಳಿ ಮಾಡಿದ್ಕೆ ಸರಿ ಜಾಸ್ತಿ ಒಳಗೆಲ್ಲ ಇರಬೇಡಿ ಅಂತಂದ್ಬಿಟ್ಟು ಏನೋ ಇರಲಿ ಬಿಡಿ ಅಂತಂದ್ಬಿಟ್ಟು ಇಸ್ಕೊಂಡವ್ರೆ ಅಯ್ಯೋ ನನಗಂತೂ ಮುಗಿನ ನೋಡೋದು ಏನಾಗ್ಬಿಡೋದೆ ಭಾರಿಯ ಮುಗ ಕೇಳಿ ನೋಡಿವ್ರಿ ಡಾಕ್ಟ್ರನ್ನ ಎಷ್ಟೊತ್ತಿಗೆ ಡಿಸ್ಚಾರ್ಜ್ ಮಾಡೋದು ಅಂತವ ಕೇಳ್ಬಿಟ್ಟು ಹೇಳ್ತೀವಿ ಏನು ತಿಂದು ಹೇಳು ಒಟ್ಟಿಗೆ ಹಂಗೆ ಎಸ್ಕೊಂಡಿದ್ದೀಯಾ ಏನು ತಿಂದೀಯೇ ಏನು ತಂದ್ಕೊಡೋದು ಸರಿ ಕಣವ ಮಗ ಹುಷಾರಾಗದೆ ತಾನೆ ಚೆನ್ನಾಗದೆ ತಾನೆ ಚೆನ್ನಾಗಿ ಉಣ್ಕೊಂಡು ತಿನ್ಕೊಂಡು ಹಾಲು ಕುಡ್ಸೋಕೆ ಹೇಳಿ ಕುಡಿಸ್ತಿದ್ರು ಏನು ಎತ್ತ ಏನು ಮಾಡ್ತಿದ್ದೀರಿ ಮಗಿಗೆ ಅದೇಯಾ ಡಾಕ್ಟ್ರು ಪೌಡ್ರ್ ಬರ್ಕೊಟ್ಟವ್ರೆ ಸಕ್ತಿ ಇರ್ತದೆ ಮಗಿಗೆ ಚೆನ್ನಾಗಿರ್ತದೆ ಇದನ್ನೇ ಹಾಲು ಕಾಯಿಸ್ಬಿಟ್ಟು ಹಾಕ್ಬಿಟ್ಟು ಕುಡಿಸಿ ಅಂತ ಅದೇ ಕುಡಿಸ್ತಾವ್ರೆ ಕತೆ ತಲೆ ಕೆಡಿಸ್ಕೊಬೇಡ ಮಗಿಗೆ ಅಚ್ಕಟ್ಟಂಗೆ ನೋಡ್ಕೊತಾರೆ ಬಿಡು ನೀನು ಹುಷಾರಾಗ್ಬಿಟ್ಟು ಮನೆಗೆ ಬರೋದು ಕಲಿ ನೀನು ರತ್ತಿ ಅದಕ್ಕೆ ಮುಗಿನ ಅಚ್ಕಟ್ಟಂಗೆ ನೋಡ್ಕೊಳಕ್ಕಿಲ್ವಾ ಮನೇಲಿ ನಾವು ಚೆನ್ನಾಗಿ ನೋಡ್ಕೊಳಕ್ಕಿಲ್ವಾ ಮುಗಿನ ನೀನು ಹುಷಾರಾಗದ ಕಲಿ ನೀನು ಮೊದಲೊಟ್ಟಿಗೆ ಹೋಗೋದ ಈಗ ಯೋಚನೆ ಮಾಡ್ಕೊಂಡು ಕುತ್ಕೋ ಇನ್ನೂ ಜಾಸ್ತಿ ಆಗಲಿ ಅಚ್ಕಟ್ಟಾಗಿ ಉಣ್ಕೊಂಡು ತಿನ್ಕೊಂಡು ಮೊದಲು ಹುಷಾರಾಗದ ಕಲಿ ನೀನು ಯೋಚನೆ ಮಾಡಿ ಇಲ್ದಿರೋದ್ನೆಲ್ಲ ಯೋಚನೆ ಮಾಡೋದು ಇಲ್ದಿರೋದ್ನೆಲ್ಲ ತಲೆ ತುಂಬ್ಕೊಳ್ಳೋದು ಅದು ಏನು ಮಾಡಾರೋ ಅದು ಏನು ಮಟ್ಟಾರೋ ಕಣವೋ ಅದು ಏನು ಮಟ್ಟಾರೋ ನಾನು ಕಾಣೆ ಕಣವ ಐಕಿಲ್ಲ ಆಡೋಕ್ಕೆ ಜೊತೆಗೆಲ್ಲ ಹಾಡೋಕ್ಕೆ ಐಕಿಲ್ಲ ನನಗೆ ದೇವರು ನಮ್ಮ ಕಷ್ಟನ ಕೇಳಿಸ್ಕೊಂಡು ಒಂದು ದಾರಿ ತೋರಿಸ್ಬಿಟ್ಟೆ ಏನಂದಿರಿ ನಮ್ಗಂತೂ ಭಾರಿ ಖುಷಿ ಆಗದೆ ಮುಗಿನ ನೋಡೋಕ್ಕಾಯ್ತಿಲ್ಲ ಮುಗಿನ ಮಕ್ಕಳು ಅಳೋದು ಮಾಡೋದು ಮಟ್ಟೋದು ಏನಾರು ಆಗಲಿ ಯಾರೇ ಇರಲಿ ಹೆಂಗೆ ನೋಡ್ಕೊಳ್ಳಿ ಅಂತ ಚಂದದಿಂದ ಎತ್ತು ತಾಯಿರಂಗೆ ಅದದ ನೀವೇ ಹೇಳಿ ಹಾಲು ಕುಡ್ಸೋಕ್ಕೆ ಏನು ಮಾಡೋಕ್ಕೆ ಮಟ್ಟಕ್ಕೆ ನಾವು ಯಾರು ಇರಲಿ ಒಡವೆ ವಸ್ತು ಚಿನ್ನ ಎಲ್ಲ ತಂದು ಒರೆಸ್ಲಿ ಮಗಿಗೆ ತಾಯಿ ಇದ್ದಂಗೆ ಅದದ ಹೇಳಿ ನಾವಂತೂ ಇರ್ಬಾರ್ದು ದೇವ್ರನ್ನೆಲ್ಲ ಬೇಡ್ಕ ಕೂತ್ಕೊಂಡು ನಾವು ಒಳ್ಳೇದಾಗಲಿ ಕಣವ ಅಂತ ಏನು ಭಗವಂತ ನಮ್ಮ ಕಷ್ಟವ ಕೇಳಿಸ್ಕೊಬಿಟ್ಟ ನಮ್ಮ ಕೂಗು ಆ ಭಗವಂತನ ಕೇಳ್ಬಿಡ್ತು ಅನ್ನಂಗದೆ ಅದಕ್ಕೆ ನಮ್ಮ ವೃತ್ತಿಗೆ ಜ್ಞಾನ ಬಂದಿದೆ ನಮ್ಗಂತೂ ಖುಷಿ ಐತಲ್ಲ ನೀವು ಮುಗಿನ ಮಕ್ಕ ನೋಡಿದ್ರೆ ಒಟ್ಟು ಉಳಿತಿತ್ತು ಹೇಳ್ತೀನಿ ಫೋನ್ ಮಾಡಿ ಫೋನ್ ಮಾಡಿ ಹೇಳಬೇಕು ರಮೇಶಂಗೆ ಹೇಳಿದೆ ನಮ್ಮ ಲಕ್ಷ್ಮಿಗೆ ಹೇಳಿದೆ ಇನ್ನೂ ಭಾರಿ ಜನರು ಎಲ್ಲರಿಗೂ ಹೇಳಬೇಕು ಬರ್ತೀನಿ ಗೊತ್ತಾಯ್ತದೆ ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಲೆಫ್ಟಿಗೂ ಸಪೋರ್ಟ್ ಮಾಡಿ ಬರೋದ ಮತ್ತೆ ಧನ್ಯವಾದಗಳು.